ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ. ನನಗೆ ಕೆಟ್ಟ ಟೈಮು ಅಂತ ಬಂದಿದ್ದೆ. ಮನುಷ್ಯ ಅಂತ ಅಂದ್ಕೊಂಡ್ಮೇಲೆ ಒಂದು ಒಳ್ಳೆ ಟೈಮು ಒಂದು ಕೆಟ್ಟ ಟೈಮು ಬಂದೇ ಬರುತ್ತೆ. ಇವತ್ತು ನನಗೆ ಕೆಟ್ಟ ಟೈಮ್ ಬಂದಿದ್ದು ನನ್ನ ಹುಡುಗಿಯಿಂದ ಕೆಟ್ಟ ಟೈಮ್ ಬಂದೈತೆ ಅಂತ ನಾನು ತಲೆ ಕೆಡಿಸ್ಕೊಂಡು ದೇವದಾಸ ಆಗಿ ಅಡ್ಡಾಡೋನಲ್ಲ. ನಮ್ಮ ಅಜ್ಜ ನಾನು ಹುಟ್ಟುವಾಗ ಒಂದು ಹೆಸರಿಟ್ಟಿದ್ದಾನೆ. ಆ ಹೆಸರು ಮುಂದೆ ಇನ್ನೊಂದು ಹೆಸರಿಟ್ಟಿದ್ದಾನೆ, ಹುಲಿ ಬೀರ ಅಂತ. ಇರಪ್ಪ, ನಮಗೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ. ಏನಾರ ಮುಗಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದವ್ರು ನಾವು. ಅಲ್ಲಿ ನಿಮ್ಮಂಥ ದೊಡ್ಡವ್ರ ಜೋಡಿ ಮುಗಿತು ಅಂತ ನನ್ನ ಐತೋ ಧರ್ಮನ ಐತಿ. ಜಗತ್ತಿನೊಳಗೆ ಯಾವ ಬೇಕಾದವ ಎಷ್ಟು ದೊಡ್ಡವ ಇರಲಿ, ಒಂದಿಲ್ಲ ಒಂದು ದಿವಸ ಒಬ್ಬನತ್ತೆ ಕೈ ಒಡ್ಡಾಕಬೇಕ. ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋದು ನನ್ನ ಹತ್ರ. ಸ್ವಲ್ಪ ದೊಡ್ಡ ಮನಸ್ಸು ಮಾಡೋದಲ್ಲ ಬದಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಅನುಕೂಲ ಆಗ್ತದೆ. ಅಲ್ಲಿ ಹಿಂಗೆ ಆಟುಗಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೆ ಏನು ತಿಳಿದು. ನಂದೆಲ್ಲಕ್ಕೆ ಏನೈತ್ರಿ, ಅದೊಂದು 3 ಎಕರೆ ಹೊಲ ಐತಿ, 3 ಪತ್ರಾಸ್ ಮನಿ. ಇನ್ನು ತಮ್ಮಂತೂ ಬೆಂಗಳೂರಾಗ ಸಾರಿ ಕಲಿಯಾಕದೀಪ ನೋಡ್ರಿ. ಸ್ವಲ್ಪ ತಿಳಿಯುವಂಗೆ ಹೇಳಿ ತಿಳ್ಕೊಳ್ಳೋ ಶಕ್ತಿ ಐತೋ ಧರ್ಮನ ಐತಿ. ಐತೋ ಧರ್ಮನ ಐತಿ. ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ. ನಿನ್ನ ತಮ್ಮನ ಶಿಕ್ಷಣ ಕೊಡಿಸ್, ನೀನು ಬಿಂದಾಸ್ ಆಗಿರ. ಆದ್ರೆ ಅದಕ್ಕೆ ಪ್ರತಿಯಾಗಿ ಒಂದು ದಿವಸ ನೀನು ಹೆಂಡತಿನ ಕಳಿಸ್ಕೊಡ. ಹಲಕಾಡಿಸ್ಕೋಳೆ ಮಗನ, ನಾಚಿಕ್ ಬರ್ತದಿಲ್ಲ ನನ್ನ ಜನ್ಮಕ್ಕ. ನಾನು ಹೇಳ್ತಿದ್ದೆ ಮಗನ, ನಾನು ಗೌಡ ನಾವು ತಿಳ್ಕೊಂಡಿದ್ವಿ ಇದೊಂದು ಮನೆ ದೇವಸ್ಥಾನ, ನೀನೊಬ್ಬ ದೇವರು ಅಂತ ತಿಳ್ಕೊಂಡಿದ್ವಿ. ಆದರೆ ನೀನು ದೇವರು ಅಲ್ಲ, ಈ ಮನೆ ದೇವಸ್ಥಾನ ಅಲ್ಲ. ದೇವರಾಗಿದ್ದರೆ ಕಾಯಿ ಕಟ್ಟು ನಮ್ಮ ಪೂಜಾ ಮಾಡಬಹುದಾಗಿತ್ತು. ಆದರೆ ದೇವರಿಗೆ ಅದಕ್ಕೆ ಪೂಜಾ ಮಾಡಬೇಕ್ರಿ. ನನ್ನ ಕಾಲಾಗಿ ಚಪ್ಪಲ್ಲೇ ಪೂಜಾ ಮಾಡಬೇಕು. ಇದೊಂದೊಂದ್ಸಲ ನಾನು ಮನೆ ಮೇಲೆ ಕಣ್ಣು ಹಾಕಿ, ಇನ್ನೊಂದು ಸಲ ನನ್ನ ಮನೆ ಮೇಲೆ ಕಣ್ಣು ಹಾಕಿರ್ತಾರೆ. ನಿನ್ನ ಕಣ್ಣು ಬುದ್ಧಿನ ಕಿಚ್ಚಿ ಬಿಡ್ತಾನೆ ಮಗನ, ಹುಷಾರ. ಅಂದಿದ್ದೀನಿ, ಬೆಂಡಿಗೆ 100 ಕುರಿ ಇಟ್ಕೊಂಡ ಡಬರಿ ನುಚ್ಚ ಹೋಗಾನಿ ಹಾಲ ಉಂಡ ನೆರಳಾಡೋ ನಿನಗ ಇಷ್ಟ ಇರ್ಬೇಕಾದ್ರ 100 ಆಳಿಟ್ಟು ಊರಾಳೋ ದೇಸಾಯಿ ನಾನು. ನನಗೆ ಅಷ್ಟಿರಬಾರ್ದದೆ. ಹೆಸರಿನಿಂದ ಹುಲಿ ಅಂತ ಇಟ್ಕೊಂಡು ಮಾತ್ರಕ್ಕ ಹುಲಿ ಹಂಗ ಬೇರೆ ಬೇಡ. ನೀನೇನಿದ್ರು ಕುರಿ ಹಿಂಡಿನೊಳಗಿರೋ ನಾಯಿ ಅಷ್ಟ. ಗೌಡ, ಹೆಚ್ಚಿಗೆ ಮಾತಾಡಿ ನಿನ್ನ ನಾಯಿಗೆ ಕತ್ತರಿಸ್ಬಿಡ್ತಾನೆ ಮಗನ. ನನಗ ನಾಯಿ ಅಂತ ಮಾತಾಡಿ ಇದೊಂದು ಕಾಲಾಗಿ ಚಪ್ಪಲ್ ಹೋಗಿ ನಿನ್ನ ಹತ್ರ ಇಲ್ಲಿ. ನನ್ನ ತಮ್ಮ ಬೆಂಗಳೂರಾಗ ಸಾಲಿ ಕಲಿಯೋದನ. ನನ್ನ ತಮ್ಮನಿಗೆ ಈ ವಿಷಯ ಏನಾದ್ರು ಗೊತ್ತಾದ್ರೆ ಮಗನ ನಿನ್ನ ಮುಂದ ಕಡಿದು ನಮ್ಮೂರ ವಿಷಯ ಬಾಗಿಲಿಗೆ ಕಟ್ಟಿಲ್ಲ. ನನ್ನ ಹೆಸರು ಹುಲಿ ಬೀರನ ಅಲ್ಲ. ಅಂದಿದ್ದೀನಿ, ನಿನ್ನ ಹೆಂಡತಿ ಜಡೆಗೆ ಮಲ್ಲಿಗೆ ಮುಡಿದು ಮುಸ್ರೆ ತಿಕ್ಕ ಹೆಣ್ಣು ಅವಳು. ಅವಳಿಗೆ ಇಷ್ಟು ಸೊಕ್ಕಿರ್ಬೇಕಾದ್ರ ತೋಡೆ ಕಟ್ಟಿ ಮೀಸೆತ್ತಿರೋ ಕಾಣಿಸಕನ ನಾನು. ನನಗೆ ಎಷ್ಟಿರ್ಬೇಡ. ಆಡ್ತಾ ಇರು. ಅವಳ ಮದನ ಮಂದಿರದ ಕದವನ್ನು ತೆಗೆದು ಹದವಾದ ಹರಿಯದಲ್ಲಿ ಚಿಣುಕುಳಿ ಆಟ ಆಟ್ಟಿಲ್ಲ. ನನ್ನ ಹೆಸರು ದೇಸಾಯನ ಅಲ್ಲ. ಏನು ಹಂಗೆ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನೀನು ಈ ಜಾಗಕ್ಕೆ ಕರ್ಕೊಂಡ್ಬಂದು. ನಿನ್ನೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟ್. ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ಇಲ್ದವ್ರು ನಿನ್ನ ಡಿಸ್ಟ್ರಿಕ್ಕಿಗೆ, ಕರ್ನಾಟಕ ಮ್ಯಾಪ್ ಇಲ್ದವ್ರು ನಿನ್ನ ಊರಿಗೆ ಕರೆಸಿ ನನಗೆ ಆಗ್ಬಿಟ್ಟಲ್ವಾ? ಹೀಗೆ ಮಾಡ್ತೀಯ? ಇದು ನನ್ನ ಊರು, ನನ್ನ ಏರಿಯಾ. ನಾನು ಬೆಂಗಳೂರು ಗುಡ್ಡ ಉಡುಪಿ ಮಂಗ್ರ ಅರ್ಬನ್ ಎಲ್ಲ ನಡ್ಕೋಗುತ್ತೆ. ಕೈ ಎತ್ತಿತ್ತಾಡ್ರೆ ಅಂದ್ರೆ ರಿಯಲ್ ಸೆಟ್ ಎದುರೋಗುತ್ತೆ. ಇದು ಆರ್ಮುಗ ಕೊಟ್ಟೆ ಕಣೋ. ವೆರಿ ಗುಡ್, ವೆರಿ ಗುಡ್. Just one more.
ತುಂಬ ಟೈಮ್ ಇಟ್ಟಿತ್ತಲ್ಲ ಸೈಲೆಂಟ್ ಪ್ಲೀಸ್ ಎಂಜಾಯ್ ಮಾಡಿ ಪ್ಲೀಸ್ ಎಂಜಾಯ್ ಮಾಡಿ. ಆ ಮಗು ನೋಡ್ರಿ ಬೇಕು ಇಂಥವು ಕನ್ನಡ ಇಂಡಸ್ಟ್ರಿ ಆಡ್ತಾರೆ ಇವರೆಲ್ಲ ಸೂಪರ್ ಕನ್ನಡ. ಮರಿಗೇಂದ್ರ ಹೆಂಗ್ ಮರಿಲೋ ವೀರ ಮೊದಲ್ ಸಲ ಹನುಮಪ್ಪನ ಕಾರ್ತಿಕ್ದಾಗ ಇಬ್ರು ಸೇರಿ ದೀಪ ಹಚ್ಚಿ ಆ ದೀಪದ ಬೆಳಕಿನೊಳಗ ನಿನ್ನ ರಾಣಿ ಹಂಗ ನೋಡ್ಕೊಂತೇನಂತ ಆನಿ ಮಾಡಿದ್ದಿ. ಇವಾಗ ನಿನ್ನ ಹಚ್ಚಿದ ನಂಬಿಕೆಯ ದೀಪನ ನೀನ ಹಚ್ಚಕತ್ತೀಯಲ್ಲ. ಏನು ಯಾರು ಅಪ್ಪ ಅಮ್ಮ ಯಾರು ಯಾರು ಅವ್ರ ಫ್ಯಾಮಿಲಿ ಯಾರು ಫಾದರ್ ಸರ್ ನೀವು ಚಿತ್ರ ರೋಲಾಷ್ಟ ಅಂಜಲ್ ಉತ್ತರ ಕರ್ನಾಟಕದ ತಮ್ಮದೇ ಆದಂಥ ಒಂದು ವಿಶೇಷವಾದಂಥ ವಿಮಾನಗಳ ಒಳಗಳನ್ನು ಹೊಂದಿರುವಂಥ ಯುವನಟ ಅಂಜಲ್ ಪೂರ್ವಂತ ಅಂಜಲ್ ಈ ಚಿತ್ರದ ನಾಯಕರು. ಸೊ ಈ ಚಿತ್ರಕ್ಕೆ ಬೆಳಗ್ಗೆ ನಮಗೆ ತುಂಬ ನಮ್ಮ ಜೊತೆಗೆ ಇಟ್ಕೊಂಡು ತುಂಬ ಜನ ಸಹಕರಿಸಿದ್ದಾರೆ. ಹಾಗೂ ನಮ್ಮ ಬದಾಮಿಯ ರಾಕಿ ಆ್ಯಂಡ್ ಟೀಮ್ ಬೆಳಿಗ್ಗೆಯಿಂದ ಒಬ್ಬ ತುಂಬ ತೌಫಿಕ್ ರಾಕಿ ಆಗಿರ್ಬೋದು, ಎಲ್ಲ ಅವ್ರ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ತುಂಬ ನಮಗೆ ಕೋಆಪ್ರೇಟಿವ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ರಾಕಿ ಹುಲಿಗಡ ಟೀಮಿಂದ. ಹಾಗೆ ನಮ್ಮ ಸನಾತನ್ ಅವರಿಗೆ ಧನ್ಯವಾದಗಳು. ಸನಾತನ್, ನಿಮ್ಮ ಬಿಜಿ ಶೋದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಇನ್ನೊಬ್ಬ ಈ ಚಿತ್ರದ ನನ್ನ ಗೆಳೆಯ ಸಹ ನಿರ್ದೇಶಕ ಹರೀಶ್, ತುಂಬ ಥ್ಯಾಂಕ್ ಯು ಹರಿ ಹುಲಿಗರ ಚಿತ್ರತಂಡದಿಂದ. ಹಾಗೆ ಈ ಚಿತ್ರದ ಸಹ ನಿರ್ದೇಶಕರು ಆಗಿರುವಂಥ ಇದೇ ನಿಮ್ಮ ಬನಾಮಿಯ ಹುಡುಗ ಅಂತ ಹಾಗೂ ತೆರಳಿನ ಹುಡುಗಾದಂಥ ಶ್ರೀಕಾಂತ್ ಕೆರೂರ್ ಹಾಗೂ ನವೀನ್ ಹಿರೇಮಠ್ ಬನಾಮಿ ಈ ಚಿತ್ರದಲ್ಲಿ ಸುಮಾರು 6 ತಿಂಗಳಿಂದ ಈ ಸಿನಿಮಾಗೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆಯಾ ನೀವಿನ ತುಂಬ ಥ್ಯಾಂಕ್ ಯು. ಎಷ್ಟೋ ನಮ್ಮ ಬೈಗಳನ್ನು ಬಯಸ್ಕೊಂಡು ರಾತ್ರಿ ನಿದ್ದೆ ಇಲ್ಲೇ ನಾವು ಕೊಡಿ ಮುಂಚೆ ತರ್ಕೊಂಡಿದ್ದೀರಾ. ತುಂಬ ಥ್ಯಾಂಕ್ ಯು. ಒಂದು ಸಿನಿಮಾ ಅಂದರೆ ಇದೆಲ್ಲ ನೀವು ಮಾಡಬೇಕು, ಮಾಡ್ತಾ ಇದ್ದೀರಾ. ಆದರೂ ನಿಮ್ಮ ಶ್ರಮಕ್ಕೆ ಫಲ ಇದೆ. ಥ್ಯಾಂಕ್ ಯು. ಈ ಚಿತ್ರದಲ್ಲಿ ಒಳ್ಳೆ ಕೆಲಸ ಕಲಿತ್ಕೊಳ್ಳಿ. ಶ್ರೀನಿವಾಸ ರೆಡ್ಡಿ ಎಲ್ಲಿ ಕಾಣ್ತಾ ಇಲ್ಲ. ಶ್ರೀನಿವಾಸ ರೆಡ್ಡಿ ಥ್ಯಾಂಕ್ ಯು. ಸುಮಾರು ತಿಂಗಳುಗಳಿಂದ ಆಫೀಸಲ್ಲಿ ಪಾಪ ನಿಮ್ಮ ಜೊತೆಗೆ ಅವನು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮತ್ತೆ ಅಂಗಡಿ ತಿಳ್ಕೊಂಡು ಅವನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡಿದ್ದಾನೆ. ಒಳ್ಳೆ ಹುಡುಗರು, ಹೀಗೆ ಕೆಲಸ ಮುಂದುವರಿವೆ. ಹಾಗೆ ಅಂಜನ್ ತುಂಬ ಥ್ಯಾಂಕ್ ಯು. ಒಬ್ಬ ಚಿತ್ರದ ನಟನಾಗಿ ತುಂಬ ಫ್ಯಾನ್ಸ್ ಬೇಸ್ ಇರುವಂಥದ್ದು. ಆಫೀಸಿಗೆ ಬಂದಾಗೆಲ್ಲ ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿದ್ದರೂ ಕೂಡ ಅವ್ರ ಥರನೇ ಅಡುಗೆ ಮಾಡಿಬಿಟ್ಟು ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾರೆ. ಅವಾಗ ನೀವು ಹ್ಯಾಪಿ. ಥ್ಯಾಂಕ್ ಯು. ಇದೇ ಥರ ಬರ್ತಾ ಇರಿ, ಅಡುಗೆ ಮಾಡ್ತಾ ಇರಿ ಆಫೀಸಲ್ಲಿ. ಥ್ಯಾಂಕ್ ಯು. ಡೈರೆಕ್ಟರ್ ಒನ್ಸ್ ಓಕೆ ಮೈಕ್ ಕೊಡಿ. ಹಾಗೂ ಇನ್ನು ಅನೇಕ ಜನಗಳು ಇದರಲ್ಲಿ ಬಂದಿದ್ದೀರಾ. ಹಾಗೂ ಪತ್ರಕರ್ತರಾದಂಥ ರಾಜೇಶ್ ಶಿಟಿಯವರೇ ನಿನ್ನೆ ಇನ್ನೂ ನಮ್ಮ ಜೊತೆಗೆ ಸದಾ ನಮ್ಮ ಚಿತ್ರದ ಬಗ್ಗೆ ನಮ್ಮ ನಿರ್ದೇಶಕರ ಒಡನಾಡಿಯಾಗಿ ನೀವು ಸದಾ ನಮ್ಮ ಜೊತೆಯಲ್ಲೇ ನೀವು ಕೆಲಸ ಮಾಡ್ತಾ ಇದ್ದೀರಾ. ದಯವಿಟ್ಟು ನಮ್ಮ ಚಿತ್ರಕ್ಕೆ ಶುಭ ಹಾರೈಸಿ ನಿರಂತರವಾಗಿ ನಮ್ಮ ಚಿತ್ರದ ಪ್ರಚಾರವನ್ನು ಮುಂದುವರಿಸಿ. ಈ ಬಂದಿದ್ದೇವೆ ಈ ನಾಡಿಗೆ, ನಾವು ಇಲ್ಲಿಯವರೇ, ಇದೇ ನಾಡಿನವರೇ. ನಾವು ಬೆಂಗಳೂರಿಂದ ಬಂದಿದ್ದೇವೆ ಅಷ್ಟೇ, ನಮ್ಮ ಕರ್ಮಭೂಮಿ ಉತ್ತರ ಕರ್ನಾಟಕನೇ. ದಯವಿಟ್ಟು ನಮ್ಮನ್ನು ಹರಿಸಿ. ಬಹುತೇಕ ಜನರು ಈ ಚಿತ್ರದಲ್ಲಿ ನಟಿಸ್ತಾ ಇರುವಂಥವರು ಮತ್ತು ಟೆಕ್ನಿಷಿಯನ್ಸು ನಾವೆಲ್ಲರೂ ಕೂಡ ಉತ್ತರ ಕರ್ನಾಟಕದವರೇ ಆಗಿದ್ದೇವೆ. ಬಹುತೇಕ ಜನರು ನಮ್ಮ DOP ಸನಾತನ ಆಗಿರ್ಬೋದು, ಈ ಚಿತ್ರದ ನಟ ಅಂಜನ್ ಅವರಾಗಿರ್ಬೋದು, ನಮ್ಮ ನಿರ್ದೇಶಕರಾಗಿರ್ಬೋದು, ನಾವಾಗಿರ್ಬೋದು, ಹಾಗೂ ನಮ್ಮ ಸ್ನೇಹಿತರೆಲ್ಲ ಆಗಿರ್ಬೋದು, ನಮ್ಮ ನಿರ್ದೇಶಕರಾದ ತಂಡ ಆಗಿರ್ಬೋದು, ನಾವೆಲ್ಲರೂ ಕೂಡ ಉತ್ತರ ಕರ್ನಾಟಕದವರೇ. ಹೀಗಾಗಿ ಉತ್ತರ ಕರ್ನಾಟಕದ ಜನಗಳನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ. ನಿರ್ದೇಶಕರ ಇದು 3ನೇ ಚಿತ್ರ. ಈ ಹಿಂದೆ 100 ಡೇಸ್ ಸಿನಿಮಾ ನೀವು ನೋಡಿದ್ದೀರ, ಮದರಂಗಿ ಅನ್ನೋ ಸಿನಿಮಾ, ಈಗ ರಂಗಭೂಮಿ ಮಾಡಿದ್ದೇವೆ. ಅವರ ನಮ್ಮ 15 ವರ್ಷದ ಒಂದು ಜರ್ನಿ ಇಲ್ಲಿವರೆಗೂ ಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಂದು ಶುಭ ಹಾರೈಸಿದ್ದೀರಾ, ಯಶಸ್ವಿಯಾಗಿ ಆಡಿಷನ್ ಮಾಡಿಕೊಟ್ಟಿದ್ದೀರಾ. ಹಾಗೂ ಈ ಆಡಿಷನ್ಗೆ ಬಂದಿರುವಂಥ ವಿಶೇಷ ವ್ಯಕ್ತಿಗಳು ಹಾಗೂ ಈ ಚಿತ್ರಕ್ಕೆ ಆಗಮಿಸಿರುವಂಥ ವಾಸವಿ ಥಿಯೇಟರ್ ಮಾಲೀಕತ್ವದಲ್ಲಿರುವಂಥ ಜೋಶಿ ಸರ್, ವೆಲ್ಕಮ್ ಟು ದ ಹುಲಿಗರ ಟೀಮ್. ಬನ್ನಿ ಸರ್, ವೇದಿಕೆ ಮೇಲೆ ಬನ್ನಿ ಸರ್. ಬನ್ನಿ ಸರ್, ವೆಲ್ಕಮ್ ಸರ್. ಇವರು ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಹುಲಿಗರ ಬರುತ್ತೆ, ನಾನು ಹಾಕ್ತೀನಿ ಅಂತ ನಮ್ಗೆ ಮಾತು ಕೊಟ್ಟಿದ್ದಾರೆ ಅವರು ಆಡಿಷನ್ ದಿವಸ. ಬನ್ನಿ ಸರ್, ವೆಲ್ಕಮ್ ಸರ್.
ನಮ್ಮವರಾದ ಮಲ್ಲಿಕಾರ್ಜುನವರು ಆ್ಯಕ್ಚುಲಿ ನಾವು ಬದಾಮಿಯವ್ರ ಅವರು ಬದಾಮಿ ತಾಲೂಕಿನವ್ರ, ಅದಕ್ಕೆ ಅವ್ರಿಗೆ ನಮ್ಮವ್ರ ಪರಿಚಯ ಸ್ವಲ್ಪ ದಿವಸದಿಂದ ಐತಿ, ಒಂದು 15-20 ವರ್ಷದಿಂದ ನಮ್ಮ ಪರಿಚಯ ಐತಿ. ನಮ್ಮ ಥಿಯೇಟ್ರ್ನಾಗ ಅವ್ರು ಸಿನಿಮಾ ಇರ್ತಾವೆ, ನಾವು ಮದ್ರಂಗಿನೂ ಹೆಚ್ಚು ಕಡಿಮೆ ನಮ್ಮ ಬದಾಮಿಯಾಗ ಒಂದು ಥಿಯೇಟ್ರ್ ಐತಿ ನಮ್ಮದು, ಅಲ್ಲೇ ಹಾಕಿದ್ವಿ ಅವ್ರು ಥಿಯೇಟರ್ ಅವ್ರ ಸಿನಿಮಾ ಮದ್ರಂಗಿ ಚಲೋ ಹೊಡಿತು. ಆದರೆ ಮುಂದಿನ ಸಿನಿಮಾನೂ ಅಲ್ಲೇ ಇಲ್ಲಿ ಕೂಡ ಬಾಗಲಕೋಟೆ ಆ್ಯಂಡ್ ಬದಾಮಿ ರಂಗ್ ಬಿರಂಗಿನೂ ಹಾಕಿದ್ವಿ. ಆಮೇಲೆ ಈಗ ನೆಕ್ಸ್ಟ್ ಇದು ಹುಲಿಬೇಟೆ ಚಲೋ ಆಗಲಿ, ಸಕ್ಸಸ್ ಆಗಲಿ, ನಾವ ಹಾಕ್ಕೊಡ್ತೀವಿ ಅಂತೇಳಿ ನಮ್ಮ 2 ಮಾತು. ನಮಸ್ಕಾರ, ಹೇಗಿದ್ದೀರಿ? ನನಗೆ ತುಂಬ ಇನ್ಸ್ಪೈರ್ ಆಗಿದೆ ಹುಡುಗಿ ಆ್ಯಕ್ಚುಲಿ. ಆಮೇಲೆ ಇನ್ನೊಬ್ಬ ಯಾರು ಬೀರ ಅಂತ ಪ್ಲ್ಯಾನ್ ಮಾಡಿದ್ರು, ಅವ್ರು ಹೋದ ಅನ್ಸುತ್ತಾ. ಸೊ ತುಂಬ ಖುಷಿ ಆಗ್ತದೆ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ನನ್ನ ಬಗ್ಗೆ ನಾನು ಹೇಳ್ಕೋಬೇಕಂದ್ರೆ ಇದನ್ನ ಮುಂಚೆ ಅಮರಾವತಿ ಸಿನಿಮಾ ಮಾಡಿದ್ದೆ, ಅದು ಕೂಡ ವಾಸವಿ ಥಿಯೇಟರ್ ಬಂದಿತ್ತು. ಸರ್ ಮರ್ತಾ ಬಿಟ್ರಿ ನಮ್ಮನ್ನು, ನೀವು ಮರ್ತಾ ಬಿಟ್ರಿ. ಬದ್ರಂಗಿ ಹೇಳಿದ್ರಿ, ರಂಗರಂಗಿ ಹೇಳಿದ್ರಿ, ಎರ್ರಾಬರಿ ಹೇಳ್ಬಿಟ್ರಿ. ಹೌಸ್ಫುಲ್ ಥಿಯೇಟರ್ ಅದು. ಸೊ ಹಾಗಾಗಿ ಎಲ್ರಿಗೂ ಆಲ್ ದಿ ಬೆಸ್ಟ್. ಸರ್ ಹೇಳಿದ್ರೆ ನೆಕ್ಸ್ಟ್ ಒಂದು ಫೋನ್ ಬರುತ್ತೆ, ಸೆಲೆಕ್ಷನ್ ಆಗುತ್ತಾ, ಯಾರ್ಯಾರು ಸೆಲೆಕ್ಷನ್ ಆಗಿತ್ತು ಬಂದು ಆ್ಯಕ್ಟ್ ಮಾಡಿರಿ. ಇದೊಂದು ಹೊಸ ಪ್ರಯತ್ನ. ಆ್ಯಕ್ಚುಲಿ ನಂದು ಸರ್ದು ಫ್ರೆಂಡ್ಶಿಪ್ 2014 ಸ್ಟಾರ್ಟ್ ಆಗಿತ್ತು. ಈ ವರ್ಷ ಆಗುತ್ತೆ, ಆಫ್ಟರ್ 10 ವರ್ಷ ಆದಮೇಲೆ. ಒಬ್ಬ ಕಲಾವಿದರಿಗೆ ಇಷ್ಟೊಂದು ಪೇಷನ್ಸ್ ಇರಬೇಕಂದ್ರೆ, ಎಕ್ಸಾಂಪಲ್ ನಂದು ಸರ್ ಫ್ರೆಂಡ್ಶಿಪ್ 10 ವರ್ಷ ಆಗಿದೆ ಸರ್. 10 ವರ್ಷ ಆದಮೇಲೆ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಿದ್ದೀನಿ ನಾನು. ಸೊ ಪೇಷನ್ಸ್ ಇಟ್ಕೊಳ್ಳಿ, ಇವತ್ತಿಲ್ಲದೆ ನಾಳೆ ಗೆದ್ದೇ ಗೆಲ್ತೀರಿ. ಹಾರ್ಡ್ ವರ್ಕ್ ಮಾಡಿ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಆ್ಯಂಡ್ ಹುಲಿಬರ ಟೀಮ್ಗೆ ಯಾರು ಸಪೋರ್ಟ್ ಆಗಿ ಯಾರು ಸೆಲೆಕ್ಷನ್ ಆಗಿದ್ದೀರಿ, ಸೆಲೆಕ್ಷನ್ ಆಗದಿದ್ದವ್ರು ಕೂಡ ಸಪೋರ್ಟ್ ಮಾಡಬೇಕು, ಬಿಕಾಸ್ ಇದು ನಮ್ಮ ನಾರ್ತ್ ಕನ್ನಡ ಸಿನಿಮಾ. ಥ್ಯಾಂಕ್ ಯು. ಲವ್ ಯು. ಬೇರೆ ವಿಶೇಷವಾಗಿ ಇವತ್ತು ನಮ್ಮ ಭಾಗದಲ್ಲಿ, ಅದು ಉತ್ತರ ಕರ್ನಾಟಕದಲ್ಲಿ ನಮಗೆ ನೆನಪಾಗೋದು ಒಂದೇ ಹಾಡು, ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್. ಬಹಳ ಚೆನ್ನಾಗಿ ಬದರಂಗಿ ಚಿತ್ರದಲ್ಲಿ ಆ ಗೀತೆ ಇವತ್ತು ಮಾರ್ಕೆಸ್ಟ್ನಲ್ಲಿ ಇವತ್ತು ಕೂಡ ಆ ಹಾಡು ಬೆಳಕು ಹಾಕೋತಾ ಇರ್ತೀವಿ. ಯಾಕಂದ್ರೆ ಹಾಡು ನಿಂತ್ಕೊಂಡು ಹಾಡೋದಲ್ಲ, ಡಾನ್ಸ್ ಮಾಡ್ಕೊಂಡು ಹಾಡುವಂಥ ಹಾಡು. ಅಂತ ಹಾಡಿಗೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಬಹಳ ವಿಶೇಷತೆಯ ಒಂದು ಬಾದಾಮಿ ತಾಲೂಕಿನ ಒಳ್ಳೆ ಹೆಸರನ್ನ ಕೊಟ್ಟಂತ ನಮ್ಮ ಮಲ್ಲಿಕಾರ್ಜುನ್ ಸರ್, ನಿಮ್ಮ ಜೋರಾಗಿ ಚಪ್ಪಾಳೆ ಬನ್ನಿ. ಅದ್ರ ಜೊತೆಗೆ ಎರ್ರಾಬೇರಿ ಚಿತ್ರದ ನಾಯಕರು ಮೋಸ್ಟ್ಲಿ ಅವರು ಯಾದಗಿರಿ ಭೇಟಿಯಾಗಿದ್ದು ನಮ್ಮ ಆರ್ಕೆಸ್ಟ್ರಾ ನಮ್ಮ ಜಯಕರ್ನಾಟಕ ಸಂಘಟನೆಗೆ ಬಂದಿದ್ರಿ, ನಮಗೆ ನೆನಪಿಟ್ಟು ಅನ್ಸುತ್ತೆ. ಮೋಸ್ಟ್ಲಿ ಬಹಳ ಬಿಗ್ ಫ್ಯಾನ್ಸ್ ಆಗಿ ಯಾದಗಿರಿಯವರಿಗೆ ಒಳ್ಳೆ ಫ್ಯಾನ್ಸ್ನ ಕಳಿಸಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಸಹ ನಿರ್ದೇಶಕರು ಕೂಡ ತಮ್ಮ ಹೆಸರು ಸರ್, ಓಕೆ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕದ ಸಿನಿಮಾನೇ ಹಿಟ್ ಆಗ್ತಾ ಇದ್ದಾವೆ. ಯಾಕಂದ್ರೆ ಮೊದಲೆಲ್ಲ ಊಟಕ್ಕೆ ಉಪ್ಪಿನಕಾಯಿ ತರ ಎಲ್ಲೆಲ್ಲೋ ಒಂದು ಡೈಲಾಗ್ ಹಾಕಿದ್ರೆ ಅದನ್ನ ಎಲ್ಲೋ ನೆನಪಿಟ್ಟು ಬಿಡ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಈ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ಸಿಂಪತ್ ಅವರೇ ನೋಡಿರ್ಬೋದು 90 ಬಿಡಿ ಮನೆ ನಡಿ, ಅದು ಕೂಡ ನಾವು ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಮಾಡ್ತೀವಿ. ಈಗ ಈ ಹುಲಿಬೀರ ಕೂಡ ತಾವೆಲ್ಲ ಉತ್ತರ ಕನ್ನಡದ ಭಾಷೆ ಜೊತೆಗೆ ಉತ್ತರ ಕರ್ನಾಟಕದ ಕಲಾವಿದರು ಹಾಕೊಂಡು ಮಾಡ್ತಾ ಇದ್ದಿಲ್ಲ. ನಿಜವಾಗ್ಲೂ ನಾನು ಬಹಳ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ಅಂತ ಒಂದು ಉತ್ತರ ಕನ್ನಡದ ಕಲಾವಿದರ ಬೆಳೆಸೋ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾವತ್ ಸರ್ ನಿರ್ಮಾಪಕರು ನನ್ನ ಬಹಳ ಹಳೆಯ ಒಂದು ಸ್ನೇಹಿತರು, ಅವರು ಕೂಡ ಈ ಒಂದು ಸಿನಿಮಾಗೆ ನಿರ್ಮಾಣ ಮಾಡ್ತಾ ಇರೋದು ಬಹಳ ಖುಷಿ ಅನ್ಸುತ್ತೆ. ಅದ್ರ ಜೊತೆಗೆ ನಮ್ಮ ಇನ್ನೂರು ಪ್ರಕಾಶನ ಹುಬ್ಳಿಯವರು, ಅವರು ಕೂಡ ಇದರಲ್ಲಿ ಅವರು ಕೂಡ ನಿರ್ಮಾಪಕರು. ಈ ಒಂದು ಚಿತ್ರಕ್ಕೆ ನೀವು ಬಾಗಲಕೋಟೆ ಸುತ್ತಮುತ್ತ ಈ ಚಿತ್ರ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಕೊನೆಯವರೆಗೂ ನಾನು ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಪ್ರಚಾರ ಕೊಡ್ತೀನಿ. ಮತ್ತು ನಿಮಗೆ ಎಲ್ಲೆಲ್ಲಿ ಆರ್ಟಿಸ್ಟ್ಗಳು ಬೇಕು, ನಿಮ್ಮ ಆರ್ಟಿಸ್ಟ್ ಲಿಸ್ಟ್ ಕೊಟ್ಟರೆ ಆರ್ಟಿಸ್ಟ್ಗಳು, ನಿಮ್ಮ ಲೊಕೇಶನ್ ಜೊತೆಗೆ ನಾವು ನಿಮಗೆ ನಮ್ಮ ಟೈಮನ್ನು ಕೊಡ್ತೀವಿ ಅಂತ ಹೇಳ್ತಾ ನಾನು ಎರಡೊಂದಿಗೆ ವಿರಾಮನೆಲ್ಲ ಮತ್ತೆ ಬರ್ತೀನಿ. ಆಡಿಷನ್ಗೆ ಬಂದ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಇಲ್ಲಿ ಭಾಳಷ್ಟು ಕಲಾವಿದರನ್ನ ನಾನು ನೋಡಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಒಂದು ಅಂದರೆ ಹೆಚ್ಚಾಗಿ ಎಲ್ಲರೂ ನಾಟಕ ಥರ ಮಾಡಿದ್ದಾರೆ ಆ್ಯಕ್ಟಿಂಗು. ಅದೇ ಒಂದು ಡಿಫ್ರೆನ್ಸ್ ಏನಂದರೆ ನಾಟಕ ಮತ್ತು ಸಿನಿಮಾ ಸ್ವಲ್ಪ ಡಿಫ್ರೆನ್ಸ್ ಇದೆ ಆ್ಯಕ್ಟಿಂಗ್ನಲ್ಲಿ. ನೀವು ನೋಡ್ಬೋದು, ಇಲ್ಲಿ ಬರುವ ಮೊದಲು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಬರಬೇಕು. ಓಕೆ, ನಾಟಕದ ಭಾಳ ಕೈ ಆಡ್ಸೋಕ್ಕಾಗಲ್ಲ ನಮ್ಮ ಕ್ಯಾಮ್ರಾದಾಗ, ಓನ್ಲಿ ಫೇಸ್ ಇಷ್ಟೇ ಇರ್ತದೆ.
ಒಂದು ನಾವೊಂದು ಹೇಳ್ತೀವಿ ಇಷ್ಟ ಲಿಮಿಟಲ್ಲಿ ಮಾಡಬೇಕಂತ ಇರ್ತದೆ. ಆ ಲಿಮಿಟ್ ಒಳಗೆ ನಿಮ್ಮ ಎಕ್ಸ್ಪ್ರೆಷನ್ಸ್ ತೋರಿಸ್ಬೇಕು. ಓಕೆ, ನಿಮಗೆ ಮೂಮೆಂಟ್ಸ್ ಜಾಸ್ತಿ ಇರಲ್ಲ ಕೆಲವೊಮ್ಮೆ. ಓಕೆ, ನೀವು ಅತಿ ಹೆಚ್ಚು ಸಿನಿಮಾಗಳನ್ನು ನೋಡಬೇಕು. ಆವಾಗ ಅಲ್ಲಿಯ ಕಲಾವಿದರು ಯಾವ ಥರ ಮಾಡ್ತಾರ ಅವ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ಬೇಕು. ಈಗ ನಿಮಗೆ ಅಚ್ಯುತ್ ರಾವ್ ಆಗಿರ್ಬೋದು, ಪ್ರಕಾಶ್ ರೈ ಆಗಿರ್ಬೋದು, ಅವರೆಲ್ಲ ಯಾವ ಥರ ಮಾಡ್ತಾರೆ ಅದ್ರ ಬಗ್ಗೆ ನೋಡ್ಕೋಬೇಕು ನೀವು. ಅವ್ರನ್ನೇನು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ. ಓಕೆ, ಅದೆಲ್ಲ ನೋಡಿಕೊಂಡು ನೀವೇ ಒಂದು ಹೊಸ ನಿಮ್ಮ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು. ಓಕೆ, ಇಲ್ಲಿ ಬಂದಾಗ ಯಾವುದೋ ಒಂದು ಸಿನಿಮಾ ಡೈಲಾಗಲ್ಲ, ನಿಮ್ಮದೇ ಎಕ್ಸ್ಪ್ರೆಷನ್ಸು, ನಿಮ್ಮದೇ ಒಂದು ಹಾವಭಾವಗಳನ್ನು ತೋರಿಸ್ಬೇಕು. ಓಕೆ, ಆವಾಗ ಒಂದು ನಿಮ್ಮನ್ನು ನಾವು ಆಯ್ಕೆ ಮಾಡಬೇಕಾದ್ರೆ ಒಂದು ಸ್ಪೆಷಲ್ ಇರಬೇಕು. ಏನಾದರೂ ಅದು ಕಾಣಬೇಕು, ಎಲ್ಲರಿಗೂ ಕಾಣಬೇಕು. ಓಕೆ, ಇನ್ನು ಮುಂದಿನ ತಯಾರಿಯಲ್ಲಿ ಆ ಥರ ಮಾಡ್ಕೊಂಡು ಆದರೆ ಇಲ್ಲಿ ಸೆಲೆಕ್ಟ್ ಆಗೋದು ನಾವು ಟ್ರೈನ್ ಮಾಡ್ತೀವಿ ಅವ್ರಿಗೆ. ಓಕೆ, ಸಿನಿಮಾದ ಲ್ಯಾಂಗ್ವೇಜ್ ಬೇರೆ ಇದೆ. ಓಕೆ, ಅಲ್ಲಿ ನಾವು ಹೇಳ್ಕೊಡ್ತೀವಿ. ಹೆಚ್ಚಾಗಿ ಎಲ್ಲರೂ ನಾಟಕಕಾರ ಮಾಡಿದ್ರೆ ಪರವಾಗಿಲ್ಲ, ನಾವು ಅಲ್ಲಿ ಮಾಡಿಸ್ತೀವಲ್ಲ ಅವ್ರಿಗೆ. ಓಕೆ, ಒಂದು ಶೂಟಿಂಗ್ ಹೋಗೋ ಬಿಫೋರ್ ಒಂದು 10-15 ದಿವಸ ನಿಮಗೆಲ್ಲ ವರ್ಕ್ಶಾಪ್ ಇರುತ್ತಾ, ನಾವು ಅಲ್ಲಿ ಕರಿತೀವಿ. ಅಲ್ಲಿ ಬಂದ ಮೇಲೆ ನೀವು ನಾವೆಲ್ಲ ಯಾವ ಥರ ಇರಬೇಕು, ಯಾವ ಥರ ಎಲ್ಲಿ ಮೂಮೆಂಟ್ಸ್ ಹೇಗಿರುತ್ತೆ, ನೀವು ಯಾವ ಥರ ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅದೆಲ್ಲ ನಾವು ಹೇಳ್ತೀವಿ. ಓಕೆ, ದಯವಿಟ್ಟು ಆಮೇಲೆ ಒಮ್ಮೆ ಸೆಲೆಕ್ಟ್ ಆದ ಕಲಾವಿದರು ಅವರ ಆ್ಯಕ್ಟಿಂಗು ಅಂದರೆ ಅವರ ಪಾತ್ರನ ಎಲ್ಲ ಮುಗಿಯುವವರೆಗೂ ನಮಗೆ ಕೋಆಪ್ರೇಟ್ ಮಾಡಬೇಕು. ಎಲ್ಲೋ ನಾವು ಒಂದು ದಿವಸ ನನಗೆ ಅಪ್ಪಗೆ ಹುಷಾರಿಲ್ಲ, ಅಮ್ಮಗೆ ಹುಷಾರಿಲ್ಲ, ನಾವು ಬರಲ್ಲ ಅಂದ್ರೆ ಆಗಲ್ಲ. ಯಾಕಂದ್ರೆ ನಂಬ್ಕೊಂಡು ನಾವು ಮಾಡ್ತೀವಿ. ಓಕೆ, ಆವತ್ತು ಅವ್ರು ಬರಬೇಕಂತ ಬರಲೇಬೇಕು. ಸಿನಿಮಾದಲ್ಲಿ ನೋ ಎಕ್ಸ್ಕ್ಯೂಸ್. ಓಕೆ, ಇದನ್ನು ತಿಳ್ಕೋಬೇಕು. ಇಷ್ಟು ಹೇಳ್ತೀನಿ. ಓಕೆ, ನಮಸ್ತೆ ಎಲ್ಲರಿಗೂ. ಶಾಪ್ ಆಗಿರ್ಲೇಬೇಕಂತ ನಿಮ್ಗೆ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ನಿಮಗೆ ಪ್ರಮೋಷನ್ ಕೊಡಿಸಿದ್ದು ಡೆನ್ ಡಿಪಾರ್ಟ್ಮೆಂಟೇ, ಆದರೆ ಮಾತಿರೋರಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ನೋಡಲ್ಲ ನಮ್ಮ ತಾಯಿಯ ಆತ್ಮಕ್ಕೆ ಬಂದು ತಾಯಿಗೆ ಸೊಕ್ಕೆ ಅಂತ ನೆನಪ ಕಟ್ಟಡಾಡೋಧಿಕಾರ ಇರೋದು ನಮಗ, ನಿಮಗಲ್ಲ. ಏ ಠಾಕ್ರೆ, ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಚ್ಚಿ ನಾಯಿಗೆ ಗೊತ್ತೈತಿ. ಇದು ಕೆಚ್ಚದೆ ಕಜ್ಗಳ ಬೀಡೈತಿ, ಅಂಜಿಕೆಯನ್ನರಿಯದ ನಾಡೈತಿ. ಇದು ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡಗ ನೀನು ಜೀವಭಯ ತೋರಿಸಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಒಳ್ಳೆ ಜೋರಾಗಿ ಚಪ್ಪಾಳೆ ಹೆಂಗೆ ಸಿಗ್ತಾವ ಇದೆಲ್ಲ. ಸೈಲೆನ್ಸ್ ಪ್ಲೀಸ್, ಸೈಲೆನ್ಸ್ ಇರಲಿ ದಯವಾಗಿ ಹಿಂಗೆ ಹೇಳ್ಬೇಕು. ಅವಾಗ ಅಕ್ಕ ಒಂದು ಏನು ಸೂಪರ್ ಆಗಿ ಹೇಳಿ ಗೊತ್ತಾ, ನೀವು ಬರ್ತಿದ್ದ ಮುಂಚೆ ಅವ್ನು ಬಿಟ್ಟು ಮಾಡ್ತೀನಿ ಹಿಂಗೆ ಹೇಳ್ಬೇಕು. ನಮ್ಮ ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಚಟ್ನಿರಷ್ಟು ಸೊಕ್ಕೆಂಡ ನನಗ. ಇಲ್ಲಿ ಕಟ್ಟಡ ಮಾಡೋಧಿಕಾರ ಇರೋದು ನಮಗ, ನಿಮಗಲ್ಲ. ಏ ಠಾಕ್ರೆ, ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿ ನಾಯಿಗೇನು ಗೊತ್ತೈತಿ. ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಅಂಜಿಕೆಯನ್ನರದ ನಾಡೈತಿ. ಇದು ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡಗ ನೀನು ಜೀವ ಭಯ ತೋರಿಸಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಸೂಪರ್ ಸೂಪರ್. ನಾನು ಹೇಳ್ದಂಗೆ ನೀನು ಕೇಳ್ಕೊಂಡು ಆ ಬೇರೆನ ಮರ್ತು ಬಿಡು. ನಿಮ್ಮಪ್ಪ ನಿನ್ಗೆ ಮುಟ್ಟು ತನಕ ನೀ ಏನು ಅಂದ್ರೆ ಏನು ಮಾಡಕ್ಕೆ ಬೇಡ, ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡು ಬಿಡು. ನೀ ಏನಾರ ಹಿಂಗೆ ಮಾಡಿ ತುಡುಕ್ಲೆ ಅವನೇನಾರ ನೀನು ಮಾತಾಡ್ಸಕ್ಕಂತ ಹೋದಿ ಅಂತಂದ್ರೆ ನನ್ನ ಬಾಯಾಗಿಂದ ಮಾತು ಬರಂಗಿಲ್ಲ, ಹಳೆ ಕೈಯಾಗಿನೂ ಬರ್ತಾವೆ ಅಷ್ಟ ತಿಳ್ಕೊಂಡಿರು.
ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹೇಳಿ. ಮನುಷ್ಯ ಅಂತ ಅನಿಸ್ಕೊಂಡಿರೋ ಈ ಜೀವಕ್ಕೆ ಒಂದು ಕೆಟ್ಟ ಟೈಮ್ ಅಂತ ಬಂದೇ ಬರ್ತೈತಿ. ಅದು ಯಾರಿಂದಾರು ಆಗಿರ್ಬೋದು, ಇಲ್ಲ ಯಾವ ಕಾರಣಕ್ಕಾದ್ರೂ ಆಗಿರ್ಬೋದು. ಆದ್ರೆ ಆ ಕೆಟ್ಟ ಟೈಮ್ ಅನ್ನೋದು ನನಗೆ ಬಂದಿದ್ದ ನನ್ನ ಹುಡುಗಿಯಿಂದ. ಆಕೆ ಬಿಟ್ಟು ಹೋಗ್ಯಾಳಂತ ತಲೆ ಕೆಡ್ಸ್ಕೊಂಡು ದೇವದಾಸ್ತಾರ, ಆಕೆ ಬಿಟ್ಟು ಹೋಗ್ಯಾಳಂತ ತಲೆ ಕೆಡ್ಸ್ಕೊಂಡು ದೇವದಾಸ್ತಾರ ತಿರುಗು ಮಗನ ಅಲ್ಲ. ನಮ್ಮ ಅಜ್ಜ ನಾವು ಹುಟ್ಟಿದಾಗ ನನಗೆ ಇನ್ನೊಂದು ಹೆಸರು ಇಟ್ಟಾನ. ಹುಲಿ ಬೀರ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ಬಾಗಲಕೋಟೆ ಮತ್ತು ಸುತ್ತಮುತ್ತಲು ಅನೇಕ ಉತ್ತರ ಕರ್ನಾಟಕದ ಮೂವಿಗಳು ಚಿತ್ರೀಕರಣವಾಗ್ತಾ ಇವೆ. ಈಗ ಉತ್ತರ ಕರ್ನಾಟಕದ ಅನೇಕ ಪ್ರತಿಭೆಗಳು ಈಗ ನಮ್ಮ ಕರ್ನಾಟಕದಲ್ಲಿ ಮಿಂಚ್ತಾ ಇದ್ದಾರೆ. ಸೊ ಈಗ ನಾವು ರೂರಲ್ ಸ್ಟಾರ್ ಅಂಜನ್ ಅಂತಕ್ಕಂತಹ ಒಬ್ಬ ಹೀರೋನ ಬಗ್ಗೆ ಕೇಳಿದ್ವಿ. ಹಿಂದೆ ಯರಾಬಿರಿ ಮೂವಿಯನ್ನು ಮಾಡಿದರು, ಅದು ಒಂದು ಸಂಚಲನವನ್ನು ಮೂಡಿಸಿತ್ತು. ಈಗ ಹುಲಿ ಬೀರ ಅಂತಕ್ಕಂಥ ಒಂದು ಮೂವಿಯನ್ನು ತೆರೆಗೆ ತರ್ತಾ ಇದ್ದಾರೆ. ಸೊ ರೂರಲ್ ಸ್ಟಾರ್ ಅಂಜನ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಸೊ ಅಂಜನ್ ಅವರ ಬದುಕು ಬವಣೆ ಬಗ್ಗೆ ನಾವು ಈಗಾಗಲೇ ಅನೇಕ ವಿಡಿಯೋಗಳಲ್ಲಿ, ಅನೇಕ ಸಂದರ್ಶನಗಳಲ್ಲಿ ನೋಡೋದಾಗಿದೆ. ಅಂಥ ಒಂದು ಮಹಾನ್ ನಟನನ್ನು ನಮ್ಮ ಉತ್ತರ ಕರ್ನಾಟಕ ಪಡೆದಿರೋದು ಒಂದು ತುಂಬ ಭಾಗ್ಯ ಅಂತ ಹೇಳ್ಬೋದು. ಮೊದಲು ಸರ್ ನಮಸ್ಕಾರ. ಸರ್, ಈಗ ತಮ್ಮ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಜನಗಳಿಗೆ ಚಿರಪರಿಚಿತ. ತಮ್ಮ ಮೂವಿ ಯರಾಬಿರಿ ಅಂತೂ ನಮ್ಮ ಇಲ್ಲಿ ಒಂದು ಬಾಗಲಕೋಟೆಯಲ್ಲಿ ಒಂದು ಸಂಚಲನ ಮೂಡಿಸಿತ್ತು ಸರ್. ಈಗ ಸದ್ಯಕ್ಕೆ ಒಂದು ಆಡಿಷನನ್ನು ಮಾಡ್ತಾ ಇದ್ದೀರಿ. ಸೊ ಹುಲಿ ಬೀರ ಅನ್ನೋದು ಈ ಕಾನ್ಸೆಪ್ಟ್ ಬಗ್ಗೆ ಅಥವಾ ಈ ಮೂವಿಯ ಬಗ್ಗೆ ಏನು ಹೇಳ್ತೀರಿ? ಕಾನ್ಸೆಪ್ಟ್ ಅಂತ ಬಂದಾಗ ಆ್ಯಕ್ಚುಲಿ ನಿರ್ದೇಶಕರು ಅವ್ರಿಗೆ ಗೊತ್ತಿರುತ್ತೆ. ನಾನು ಈ ಚಿತ್ರದಲ್ಲಿ ಒಬ್ಬ ಕಲಾವಿದ ಅಷ್ಟೇ. ಸೊ ಈ ಥರ ಒಬ್ಬ ಪ್ರತಿಯೊಬ್ಬನ ಒಂದು ಕಲಾವಿದನ ಕನಸಿದು ಅಂದರೆ ಇಂಥ ಜಾನರ್ ಸಿನಿಮಾ ಮಾಡೋದು. ಸೊ ಇವಾಗ ಯರಾಬಿರಿ ಮಾಡಿದೆ ಮಾಸ್ ಸಿನಿಮಾ, ಅದ್ರ ಜೊತೆ ಚೋಳ ಮಾಡ್ತಾಯಿದ್ದೀನಿ. ಸೊ ಅವೆರಡು ಕಮರ್ಷಿಯಲ್ ಸಿನಿಮಾಸು. ಸೊ ಪ್ರತಿಯೊಬ್ಬ ಆ್ಯಕ್ಟರ್ ಒಂದು ಕನಸಿರುತ್ತೆ, ಇಂಥ ಪಾತ್ರ ಮಾಡಬೇಕು, ವರ್ಸಟೈಲ್ ಮಾಡ್ಬೇಕಂತ. ಸೊ ನಂದು ಮಲ್ಲಿಕಾರ್ಜುನ್ ಸರ್ದು ಆಲ್ಮೋಸ್ಟ್ ಒಂದು 10 years ಫ್ರೆಂಡ್ಶಿಪ್ಪು. ಸೊ ನನ್ನನ್ನು ಅರ್ಥ ಮಾಡಿಕೊಂಡು, ನನ್ನ ಆ್ಯಕ್ಟ್ ಅರ್ಥ ಮಾಡಿಕೊಂಡು ನೀಟಾಗಿ ಒಂದು ಕತೆ ಹೇಳಿದ್ದಾರೆ. ನನಗೋಸ್ಕರ ಕತೆ ಅಲ್ಲ ಅದು, ಆ್ಯಕ್ಚುಲಿ ಕತೆಯೊಳಗೆ ನಾನೊಬ್ಬ. ಸೊ ಆ ಕತೆಗೆ ನಾನು ತಯಾರು ಮಾಡ್ಕೊಳ್ತಿದ್ದೀನಿ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಬಾಗಲಕೋಟೆ ಜಿಲ್ಲೆ ಬೆಳಗಾಂ ಬಾರ್ಡರ್ನಲ್ಲಿ ನಡೆಯುವಂಥ ಒಂದು ಕತೆ. ಸೊ ನನಗೆ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಹೇಳಿದ್ದಾರೆ. ಸೊ ಅದು ನಿರ್ದೇಶಕರಿಗೆ ಬಿಟ್ಟಿದ್ದು. ನನ್ನ ಬಗ್ಗೆ ಹೇಳ್ಕೋಬೇಕಂದ್ರೆ ನನಗೆ ಒಂದು ಹೊಸ ಇನ್ನೊಂದು ಹೆಜ್ಜೆ ಮೇಲೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಅಂದರೆ ಈಗ ನಮ್ಮನ್ನ ಅತಿ ಹೆಚ್ಚು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಇಷ್ಟಪಡುವಂಥದ್ದು ಏನಂತಂದರೆ, ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಒಂದು ಟಾಪ್ ಲೆವೆಲಲ್ಲಿ ಹೋಗ್ತಾ ಇದ್ದಾರೆ, ಹೆಚ್ಚೆಚ್ಚು ಅಭಿಮಾನಿಗಳನ್ನು ಗಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಸರ್, ಈಗ ಈ ಕಡೆ ಜನ ಭಾಗದ ಪ್ರೀತಿಗೆ ಏನು ಹೇಳ್ತೀವಿ? ಅಣ್ಣವ್ರೊಂದು ಮಾತು ಹೇಳಿದ್ದಾರೆ, ಅಭಿಮಾನಿಗಳ ದೇವರಂತ. ಸೊ ಅಂಥವ್ರ ಮುಂದೆ ನಾವೆಲ್ಲ ಒಂದು ರೋಮಕ್ಕೆ ಸಮ. ನನಗೆ ಯಾವುದೇ ಅಭಿಮಾನಿಗಳಿಲ್ಲ, ಎಲ್ಲ ಸ್ನೇಹಿತರು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಭಿಮಾನಿಗಳಿದ್ದರೆ ಅಭಿಮಾನಿಗಳ ದೇವರು. ಸೊ ಅವರೆಲ್ಲ ಏನನ್ನು ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲರೂ ಕುತ್ಕೊಂಡು ಥಿಯೇಟ್ರಿಗೆ ಬಂದು ಕುತ್ಕೊಂಡು ಸಿನಿಮಾ ನೋಡಿ. ಹೊಸಬ್ರು ಸಿನಿಮಾ ನೋಡಲ್ಲ ಅಂತ ತುಂಬ ಒಂದು ಇತ್ತೀಚೆಗೆ ನಡೀತಾ ಇದೆ. ಸೊ ಈಗ ರೀಸೆಂಟಾಗಿ ಭೀಮಾ ಬಂತು, ಈಗ ಪ್ರೆಸೆಂಟ್ ಕ್ರಿಸ್ಟಮ್ಸ್ ಪ್ರೊಡೆಮ್ಸಾಗಿ ಹೋಗ್ತಾ ಇದೆ. ಸೊ ಒಂದು ಹೊಸ ಏರ ಸ್ಟಾರ್ಟ್ ಆಗ್ತಾ ಇದೆ ಇಂಡಸ್ಟ್ರಿಗೆ. ಆ್ಯಂಡ್ ಕಾಂತಾರಕ್ಕೆ ಆಗ ಒಂದು ರಾಷ್ಟ್ರ ಪ್ರಶಸ್ತಿ ಬಂತು ನಮ್ಮ ರಿಷಬ್ ಶೆಟ್ಟಿ ಅವರಿಗೆ, KGF 2 ಬಂತು. ಸೊ ಈ ಥರ ಕನ್ನಡ ಇಂಡಸ್ಟ್ರಿನ ಎಲ್ಲರೂ ನೋಡ್ತಿದ್ದಾರೆ. ನಮ್ಮದು ಆಸೆ, ಪ್ರತಿಯೊಬ್ಬ ನಿರ್ದೇಶಕಂದು ಮತ್ತೊಬ್ಬ ನಟನ ಆಸೆ ಇದ್ದೇ ಇರುತ್ತೆ, ನಾವು ಆ ಥರ ಮಾಡಬೇಕಂತ ಪ್ರಯತ್ನದಲ್ಲಿದ್ದೀವಿ. ಸೊ ನಮ್ಮ ಪ್ರಯತ್ನ ಒಂದು ಹುಲಿ ಬೀರ ಮುಖಾಂತರ ಕೊಡ್ತೀವಿ, ಪ್ರತಿಫಲ ಜನಗಳದು. ಸೊ ನಾನು ಉತ್ತರ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ತುಂಬ ಜನ ಕನ್ಫ್ಯೂಷನ್ ಇದೆ ಉತ್ತರ ಕರ್ನಾಟಕ ನೋಡೋಣ, ಇದು ಜಸ್ಟ್ ಕಂಟೆಂಟ್ ಅಷ್ಟೇ. ಇದು ಈಗ ಕಾಂತಾರದ ಬಂದಾಗ ನಿಮಗೆ ಅದು ಒಂದು ಅಲ್ಲಿ ಜನರ ಕತೆ ಅದು. ಹಾಗಂದು ಮಾತ್ರಕ್ಕೆ ನಾವು ಬರೀ ಉತ್ತರ ಕರ್ನಾಟಕ ಬರೀ ಫೋಕಸ್ ಮಾಡಿದಾಗ ಬರೀ ಉತ್ತರ ಕರ್ನಾಟಕಗೋಸ್ಕರ ಸಿನಿಮಾ ಮಾಡ್ತಾ ಇಲ್ಲ, ನಾವು ಟೋಟಲ್ ನಾರ್ತ್ ಕರ್ನಾಟಕಕ್ಕೆ. ಸೊ ಇಲ್ಲಿರೋ ಒಂದು ಕತೆ ಅಷ್ಟೇ. ಇಲ್ಲಿರೋ ಕಥೆನ ನಾವು ನಮ್ಮ ಭಾಷೆ ಮೂಲಕ ಹೇಳ್ತಿದ್ವಿ. ಅಂದರೆ ಬೇರೆ ಭಾಷೆ ಅಂದರೆ ಸಿನಿಮಾ ಭಾಷೆ ಕೊಟ್ಟರೆ ಅದು ರೀಚ್ ಆಗಲ್ಲ. ಒಬ್ಬ ಕಲಾವಿದ ಈ ಕತೆ ಹೇಳಿ ಮಾಡಿಸಿರ್ತಾನೆ, ಅದೇ ಥರ ಈ ಕತೆಗೆ ಇದೇ ಭಾಷೆ ಬೇಕು. ಅದಕ್ಕೋಸ್ಕರ ನಮ್ಮ ಭಾಷೆಯಲ್ಲಿ ಮಾಡ್ತಾಯಿದ್ದೀವಿ ಹೊರತು ಬರೀ ಉತ್ತರ ಕರ್ನಾಟಕ ಅಂತ ಅಲ್ಲ. ಆ್ಯಂಡ್ ಇವತ್ತು ಆಡಿಷನ್ ಮಾಡೋ ಉದ್ದೇಶ ನಮ್ಮ ಭಾಷೆ ಕಲಾವಿದರಿಗೆ ಮೊದಲು ಆದ್ಯತೆ ಕೊಟ್ಟಿದ್ವಿ. ಕಾರಣ ಏನಪ್ಪ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ತಾಯಿ ಭಾಷೆ ಅಂದರೆ ನೀಟಾಗಿ ಬರುತ್ತೆ ಅಂದ್ಕೊಳ್ಳೋ ಉದ್ದೇಶ ಅಷ್ಟೇ. ಸೊ ಏನೂ ಶೂಟಿಂಗ್ ಸ್ಟಾರ್ಟ್ ಆಗಲಿ ಜಾಸ್ತಿ ಮಾತಾಡೋಂಗಿಲ್ಲ, ಇಷ್ಟೇ ಆಡಿಷನ್ ಬಗ್ಗೆ ಹೆಚ್ಚಿಂದು ನಮ್ಮ ನಿರ್ದೇಶಕರು ಮಾತಾಡ್ತಾರೆ. ಅವರು ನಮಗೆ ಲೆಜೆಂಡ್ ಅವರೇ ಮಾತಾಡಲಿ. ಇನ್ನು ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ ಸರ್. ಈಗ ನಮಸ್ತೆ ಸರ್. ಈಗ ಹುಲಿ ಬೀರ ಅಂತಕ್ಕಂಥದ್ದನ್ನು ಒಂದು ಮೂವಿಯನ್ನು ತೆರೆಗೆ ತರುವಂತಹ ಪ್ರಯತ್ನದಲ್ಲಿದ್ದೀರಿ. ಸೊ ಅಂಜನ್ ಅವರು ಹುಲಿ ಬೀರ ಆಗುವಂತಹ ಸಮಯ ಇನ್ನೇನು ದೂರ ಇಲ್ಲ ಸರ್, ಏನು ಹೇಳ್ತೀರಿ ಮೂವಿ ಬಗ್ಗೆ? ಇವತ್ತು ಈ ಬಾಗಲಕೋಟೆಯಲ್ಲಿ ನಮ್ಮ ಹುಲಿ ಬೀರ ಚಿತ್ರದ ಆಡಿಷನ್ ನಡೆಯಿತು. ಎಲ್ಲ ಉತ್ತರ ಕನ್ನಡ ಪ್ರತಿಭೆಗಳು ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅಲ್ಲಿ ಕೆಲವು ಕಲಾವಿದರನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನು ಮುಂದಿನ ತಿಂಗಳಲ್ಲಿ ನಾವು ಹುಲಿ ಬೀರ ಚಿತ್ರೀಕರಣವನ್ನು ಇಲ್ಲೇ ಬಾಗಲಕೋಟೆ
ಬಾದಾಮಿ ತಾಲೂಕಿನ ಕೆಲವು ಸುತ್ತಮುತ್ತ ಪ್ರದೇಶಗಳಲ್ಲಿ ಮಾಡ್ತಾಯಿದ್ದೀವಿ. ಸರ್, ಈಗ ಆಡಿಷನ್ ನೀವು ಉತ್ತರ ಕರ್ನಾಟಕದಲ್ಲಿ, ಅದರಲ್ಲಿ ಬಾಗಲಕೋಟೆಯಲ್ಲಿ ಮಾಡ್ತಾ ಇರುವಂಥದ್ದು. ಸರ್, ಈಗ ಆ ಕಡೆಯಿಂದ ಕಲಾವಿದರಿಗೂ ಮತ್ತು ಇಲ್ಲಿನ ಕಲಾವಿದರಿಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ಅಂತಂದ್ರೆ ನಿಮ್ಮ ಮೂವಿಗೆ ತಕ್ಕಂಗೆ ಯಾವ ರೀತಿ ಬರಬೇಕು? ಕಲಾವಿದರಲ್ಲಿ ಯಾವುದೇ ಅಂತರ ಇರುವುದಿಲ್ಲ. ಇಲ್ಲಿ ಏನಂದರೆ ನಾವು ಉತ್ತರ ಕನ್ನಡದ ಭಾಷೆಯ ಸಿನಿಮಾ ಆಗಿರೋದರಿಂದ ಓಕೆ, ಅದಕ್ಕಾಗಿ ಉತ್ತರ ಕರ್ನಾಟಕದ ಕಲಾವಿದರನ್ನು ಆರಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಮೊದಲ ಆದ್ಯತೆ ಅವರಿಗೆ ಉತ್ತರ ಕನ್ನಡದ ಭಾಷೆ ಶೈಲಿಯನ್ನು ನಾವು ಸಮರ್ಪಕವಾಗಿ ಯಾವ ಸಿನಿಮಾದಲ್ಲಿ ಬಳಸ್ಕೊಂಡಿಲ್ಲ. ನಾವು ಇಲ್ಲಿಯವರೇ ಆಗಿರೋದ್ರಿಂದ ಆ ಭಾಷೆಯ ಒಂದು ಭಾಷಾ ಶೈಲಿ ಆಗಲಿ, ಅಲ್ಲಿಯ ಒಂದು ಸುಂದರತೆ ಆಗಲಿ ಅದನ್ನು ಯಾರೂ ತಂದಿಲ್ಲ. ಓಕೆ, ಆ ಪ್ರಯತ್ನದಲ್ಲಿ ನಾವು ಸಾಕ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದರ ಪ್ರಯತ್ನ ಅಂತೂ ನಡೆದಿದೆ. ಅದರ ಫಲ ಏನು ನೋಡೋಣ ಮುಂದೆ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ನಾಯಕ ನಟ ಮತ್ತು ನಿರ್ದೇಶಕರ ಮಾತುಗಳಾಗಿತ್ತು. ಹುಲಿಬೀರ ಇನ್ನೇನು ಸದ್ಯದಲ್ಲೇ ಶೂಟಿಂಗನ್ನು ಆರಂಭ ಮಾಡುತ್ತೆ. ಸೊ ಆ ಟೀಮ್ಗೆ ಇನ್ನೂ ಒಳ್ಳೆಯದಾಗಲಿ, ಚಿತ್ರ ಯಶಸ್ವಿ ಆಗಲಿ. ಅದರಲ್ಲೂ ನಮ್ಮ ಬಾಗಲಕೋಟೆ ಸುತ್ತಮುತ್ತ ಶೂಟಿಂಗ್ಗಳನ್ನ ಆರಂಭವಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ಈ ನಟರು ಹೇಳ್ತಿದ್ದಾರೆ. ಸೊ ಬಾಗಲಕೋಟೆಯಲ್ಲಿ ಇದೇ ಮಿಂಚಿನ ಸಂಚಾರವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಆ ಟೀಮ್ಗೆ ಆಲ್ ದ ಬೆಸ್ಟ್. ನಮಸ್ಕಾರ. ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.